ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ವಿಶೇಷವಾದ ಶಾಂತಿ, ಸಮಾಧಾನ, ಜ್ಞಾನವನ್ನ ಕೊಟ್ಟು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಇವತ್ತಿನ ಸಂದೇಶದ ಭಾಗವು ಕೂಡ ವಿಮೋಚನ ಕಾಂಡ 16ನೇ ಅಧ್ಯಾಯದಿಂದ ವಿಮೋಚನ ಕಾಂಡ 16ನೇ ಅಧ್ಯಾಯದಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 16, 2 ಮತ್ತು 3ನೇ ವಚನಗಳು. ಅರಣ್ಯದಲ್ಲಿ ಇಸ್ರಾಯೇಲರ ಜನಸಮೂಹ ಎಲ್ಲ ಮೋಶೆ ಆರೋನರ ಮೇಲೆ ಗುಣಗುಟ್ಟಿ ಅವರಿಗೆ, ಸಮೂಹವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ನೀವು ಅರಣ್ಯದೊಳಗೆ ನಮ್ಮನ್ನು ಕರಕೊಂಡು ಬಂದಿರಷ್ಟೇ. ನಾವು ಐಗುಪ್ತ ದೇಶದಲ್ಲಿದ್ದಾಗ ಯೆಹೋವನ ಕೈಯಿಂದ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಆಗ ಮಾಂಸ ಪಾತ್ರೆಗಳ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೇವಲ್ಲ ಎಂದು ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ನೋಡಿ ಏನ್ ಮಾಡಿದ್ರು, ಕೆಂಪು ಸಮುದ್ರವನ್ನ ದಾಟಿಸಿಕೊಂಡು ಬಂದ್ರು. ಅಲ್ಲಿಂದ ಶೋಧನೆಗೆ ಒಳಪಡಿಸಿದರು ಅಂತ ನಿನ್ನೆ ಕೂಡ ನಾವು ಇದನ್ನು ಓದಿಕೊಂಡಿದ್ದೇವೆ. ಮತ್ತೆ ಇಲ್ಲಿ ಮತ್ತೊಂದು ರೀತಿಯಲ್ಲಿ ಕೂಡ ಶೋಧನೆಗೆ ಒಳಪಡಿಸಿದರು. ಇವರಿಗೆ ಸ್ವಲ್ಪ ಊಟಕ್ಕೆ ತೊಂದರೆ ಮಾಡಿದ್ರೆ ಏನಾಗ್ತದೋ ಎಂಬುದಾಗಿ. ಆಗ ಇಸ್ರೇಲರಲ್ಲಿ ಏನು ಗುಣಗುಡ್ತಾ ಇದ್ದಾರೆ, ನೀವು ನಮ್ಮನ್ನ ಯಾಕೆ ಇಲ್ಲಿ ಸಾಯ್ಲಿಕ್ಕೋಸ್ಕರ ನಮ್ಮನ್ನ ಕರ್ಕೊಂಡು ಬಂದಿದ್ರೋ, ನಾವು ಅಲ್ಲಿ ಸತ್ತಿದ್ರೆ ಎಷ್ಟೋ ಚೆನ್ನಾಗಿತ್ತು, ಎಷ್ಟೋ ಹಿಂಸೆಗಳನ್ನು ಅನುಭವಿಸಿದ್ರು, ಎಷ್ಟೋ ಚೆನ್ನಾಗಿತ್ತು, ನಾವು ಮಾಂಸದ ಊಟ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಲ್ಲ ನಾವು ಅಲ್ಲಿ ಅಂತೇಳಿ ಗುಣಗುಟ್ಟಲು ಪ್ರಾರಂಭ ಮಾಡಿದರು. ಆಗ ದೇವರಿಗೆ ಅಸಾಧ್ಯವೋ ಅಷ್ಟೆಲ್ಲ ಐಗುಪ್ತ ದೇಶದವರಿಗೆ ಅಲ್ಲಿ ಕಿರುಕುಳವನ್ನ ಕೊಟ್ಟು, ಶಿಕ್ಷೆಯನ್ನ ಕೊಟ್ಟು ಅಂತ ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ಅಲ್ಲಿಂದ ದಾಟಿಸಿಕೊಂಡು ಬಂದು ದೇವರಿಗೆ ಮತ್ತೆ ಇವರನ್ನ ರಕ್ಷಣೆ ಮಾಡಕ್ಕೆ ಸಾಧ್ಯವಿರ್ಲಿಲ್ವೋ. ಆದ್ರೆ ಏನ್ ಮಾಡಿದ್ರು, ಸ್ವಲ್ಪ ಊಟಕ್ಕೆ ಟೈಟ್ ಮಾಡಿದಾಗ ಗುಣಗುಟ್ಟಿದರು. ಹಾಗೆ ಇದು ನಮ್ಮ ಜೀವಿತದಲ್ಲಿ ಕೂಡ ನಮಿಗೂ ಒಂದೊಂದ್ಸಲ ಊಟಕ್ಕಿಲ್ಲದಾಗ್ಬಹುದು, ಮಾಂಸ ಊಟ ಇಲ್ಲದಾಗ್ಬಹುದು. ಆಗ ದಯವಿಟ್ಟು ನಾವು ಗುಣಗುಟ್ಟಕ್ಕೆ ಹೋಗಬಾರದು. ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನನಗಿಂತ ಈಗ ತೊಂದರೆ ಆಗಿದಪ್ಪ, ನಿನ್ನ ಚಿತ್ತ ಏನಿದೆಯೋ ಅದರಂತೆ ನೆರವೇರಲಿ. ಇದ್ರು ಸರಿ, ಇಲ್ಲ ಇದ್ರು ಸರಿ, ಹೊಟ್ಟೆ ಹಸಿವು ಇದ್ರು ಸರಿ, ಏನಿದ್ರು ಸರಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರಿಗೆ ಒಂದು ಸ್ತೋತ್ರವನ್ನ ಸಲ್ಲಿಸಬೇಕು. ನಾವಲ್ಲಿ ಗುಣಗುಟ್ಟಬಾರದು ಎಂಬುದಾಗಿದೆ ಇದರ ಅರ್ಥ. ಆದ್ರೆ ಅನೇಕರು ಏನ್ ಮಾಡ್ತಾರೆ, ಇವತ್ತು ನಮಗೆ ಊಟಕ್ಕಿಲ್ಲ, ಅದಿಲ್ಲ, ಇದಿಲ್ಲ, ನಾವು ಯಾಕೆ ದೇವರನ್ನ ನಂಬಬೇಕು ಎಂಬುದಾಗಿ ಗುಣಗುಟ್ಟವರಾಗಿದ್ದಾರೆ. ಖಂಡಿತವಾಗಿಯೂ ಗುಣಗುಟ್ಟಕ್ಕೆ ಹೋಗಬಾರದು. ನನ್ನ ಜೀವಿತದಲ್ಲಿ ಕೂಡ ನನಗೆ ಊಟಕ್ಕಿಲ್ಲದಿತ್ತು, ಸುಖ ಇಲ್ಲದಾಗಿತ್ತು, ಏನೆಲ್ಲ ಬಹಳ ದೊಡ್ಡ ತೊಂದರೆಗಳು ಆಗಿತ್ತು. ಕಡೆಗೆ ಒಂದು ಹೊತ್ತಿನ ಊಟಕ್ಕೂ ನನಗೆ ತೊಂದರೆ ಇಲ್ಲದಾಗಿತ್ತು. ದೇವರಲ್ಲಿ ಪ್ರಾರ್ಥಿಸ್ತಾ ಬಂದೆ. ಸ್ವಲ್ಪ ದಿವಸ ಹಾಗೆ ನಡೆಯಿತು. ಆಮೇಲೆ ಎಲ್ಲೆಲ್ಲಿಂದಲೋ ಯಾರ ಮುಖಾಂತರನೋ ದೇವರು ನನಗೆ ಸಹಾಯ ಮಾಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಬೇಕಾಗಿದೆ ನಮ್ಮ ಜೀವಿತದಲ್ಲಿ. ಹಾಗೆ ಯಾವಾಗಲೂ ದೇವರ ವಿರುದ್ಧ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ನಮ್ಮನ್ನು ಸ್ವೀಕಾರ ಮಾಡಿದ ಮೇಲೆ ಯಾವುದಕ್ಕೂ ತೊಂದರೆ ಬಂದರೂ ನಾವು ಗುಣಗುಟ್ಟಬಾರದು, ದೇವರಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ಒಂದು. ಎರಡನೇದಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ದೇವರು ನಮಗೆ ಒಂದು ಹಣ ಕೊಡ್ಬಹುದು, ಊಟಕ್ಕೆ ಬೇಕಾದ್ದು ಕೊಡ್ಬಹುದು, ಏನೇ ಕೊಡ್ಬಹುದು, ಹಣ ಕೊಡ್ಬಹುದು. ಆದ್ರೆ ನಮ್ಮಲ್ಲಿ ಇದೆ, ಸಂಪಾದನೆ ಮಾಡ್ತಾ ಇದ್ದೇವೆ, ನಾವು ದುಡಿತಾ ಇದ್ದೇವೆ, ದೇವರು ಕೊಟ್ಟ ಅಂತ ಹೇಳಿಕೊಂಡು ಇದ್ದಿದ್ದನ್ನೆಲ್ಲ ಒಂದೇ ಸಲ ಖರ್ಚು ಮಾಡಕ್ಕೆ ಹೋಗಬಾರದು. ಈಗ ಉದಾಹರಣೆಗೆ ಒಂದು ವಾರ ಊಟ ಮಾಡಕ್ಕೆ ನಮ್ಮಲ್ಲಿ ಧಾರಾಳ ಇದೆ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡಿ ಅದನ್ನ ಒಂದು 2 ದಿವಸ ಮುಂದೂಡಲು ನೋಡಬೇಕು. ಅದೇ ರೀತಿ ಹಣದ ವ್ಯವಹಾರದಲ್ಲಿ ಕೂಡ ನಮ್ಮಲ್ಲಿ ಸ್ವಲ್ಪ ಹಣ ಇದ್ದರೆ ಅದನ್ನು ಒಂದೇ ಸಲ ಅದು ಇದು ಅಂತೇಳಿ ಆಡಂಬರ ಜೀವನ ಮಾಡ್ಲಿಕ್ಕೆ ಹೋಗಬಾರದು. ಅದರಲ್ಲಿ ಸ್ವಲ್ಪ ನಮ್ಮ ಜೀವನ ಕಂಟ್ರೋಲ್ ಆಗಿರಬೇಕು. ಇವತ್ತು ಹೀಗೆ, ನಾಳೆ ಹೇಗೆ ಅಂತ ಗೊತ್ತಿಲ್ಲ. ಒಂದು ವೇಳೆ ಯಾವ್ದಾದ್ರು ಕಷ್ಟ, ಸಂಕಟ, ದುಃಖಗಳು ಬಂದಾಗ ಇನ್ನು ನಮಗೆ ದುಡ್ಡು ಬೇಕಾಗ್ತದೆ ಅಂತ ಅದನ್ನ ಕೂಡ ಉಳಿಸಿಕೊಳ್ಳಬೇಕು. ಇವತ್ತು ದುಡ್ಡಿದೆ ಅಂತೇಳಿ ಕೆಲವರು ಏನ್ ಮಾಡ್ತಾರೆ, ಬಹಳಷ್ಟು ಎಣ್ಣೆ ಇಲ್ಲದೆ ಸಾರು ಮಾಡಕ್ ಆಗುವುದೇ ಇಲ್ಲ.
ಇನ್ನು ನಾನಾ ರೀತಿಯಲ್ಲಿ ಅವರಿಗೆ ಮತ್ತೆ ಪ್ರತಿ ದಿವಸನೂ ತರಕಾರಿ ಬೇಕೇ ಬೇಕು, ಪ್ರತಿ ದಿವಸವು ಮಾಂಸವು ಬೇಕೇ ಬೇಕು, ಒಂದೊಂದು ವೆರೈಟಿ ಮಾಂಸ ಬೇಕು. ಆದ್ರೆ ಒಬ್ಬೊಬ್ರು ಮನೆಯಲ್ಲಿ ನಾನು 3 kg ಕಡಿಮೆ ತರೋದೇ ಇಲ್ಲ, 2 kg ಕಡಿಮೆ ತರೋದೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ದುಡ್ಡಿರುವಾಗ ಮಾತ್ರ. ಆಮೇಲೆ ಹಬ್ಬ ಹುಣ್ಣಿಮೆ, ಆ ಹಬ್ಬ ಈ ಹಬ್ಬ ಅಂತ ಹೇಳ್ಕೊಂಡು ಕೆಲವು ಸುಳ್ಳು ಪ್ರವಾದಿಗಳ ಮಾತುಗಳನ್ನ ಕೇಳಿಕೊಂಡು, ಸುಳ್ಳು ಬೋಧಕರ ಮಾತುಗಳನ್ನ ಕೇಳಿಕೊಂಡು ಅನೇಕ ಹಬ್ಬ ಹರಿದಿನಗಳನ್ನ ಮಾಡೋರಾಗಿದ್ದಾರೆ. ಯಾವುದೇ ಉದ್ದಿದ್ರು ಸಾಲ ಮಾಡಿ ಬಿರಿಯಾನಿ ತಂದು ಬಿರಿಯಾನಿ ಊಟ, ಚಿಕನ್ ಫ್ರೈ, ಚಿಕನ್ ಕಬಾಬು, ಆ ಪಾಯಸ ಈ ಪಾಯಸ ಅಂತಲ್ಲಿ ಕೊಟ್ಟು ಸಾಲ ಮಾಡಿ ತರೋರಾಗಿದ್ದಾರೆ. ಆಮೇಲೆ ಸಾಲ ಕೊಟ್ಟವನು ಸಾಲ ಪೀಡಿಸುವನಾಗಿದ್ದಾನೆ, ಅದಕ್ಕೆ ಬಡ್ಡಿ ಕೂಡ ಕೇಳವನಾಗಿದ್ದಾನೆ. ಆಗ ಇವರಲ್ಲಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಬರುತ್ತದೆ, ದುಃಖ ಕಣ್ಣೀರು ಬರುತ್ತದೆ. ದೇವರು ಇದನ್ನು ಮಾಡಿ ಅಂತ ಎಂದಿಗೂ ಹೇಳಲಿಲ್ಲ. ಯೆಶಾಯ 1ನೇ ಅಧ್ಯಾಯದಲ್ಲಿ 1ರಿಂದ 17ರವರೆಗೆ ಇದನ್ನು ಓದುವಾಗಲೇ ನಮಗೆ ಸ್ಪಷ್ಟವಾಗಿ ಇದನ್ನು ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಮ್ಮ ಜೀವನ ಕೂಡ ನಮ್ಮಲ್ಲಿ ಏನಾಗಬೇಕು, ನಾವು ಬಹಳ ಅದನ್ನ ನಿಯಮಿತವಾಗಿ ಹೇಗೆ ಜೀವನ ನಡೆಸಬೇಕು, ಹಾಗೆ ಜೀವನ ಇದ್ದುದರಲ್ಲಿ ನಾವು ತೃಪ್ತಿಯಾಗಿ ಜೀವಿಸಬೇಕು ಅಂತ ಹೇಳಿ ಅಪೊಸ್ತಲ ಪೌಲರು ಕೂಡ ಅದನ್ನೇ ಹೇಳಿದ್ದಾರೆ. ಇದ್ದುದರಲ್ಲಿ ತೃಪ್ತನಾಗಿದ್ದೇನೆ ಅಂತೇಳಿ. ಹಾಗೆ ಇದ್ದಾಗ ಸುಮ್ಮನೆ ಅದ್ರ ಖರ್ಚು ಮಾಡಿ, ಅದು ಮಾಡಿ, ಇದು ಮಾಡಿ, ಬರ್ತಡೇ ಮಾಡಿ, ಮ್ಯಾರೇಜ್ ಮದುವೆ ಆದ ದಿವಸ ಅಂತೆ ಅವರು ಸಾಯುವವರೆಗೂ ಮದುವೆ ಆಗುವ ದಿವಸನೇ, ಹುಟ್ಟು ಹಬ್ಬ ಅವರಿಗೆ ಅವ್ರು ಸಾಯುವವರೆಗೂ ಹುಟ್ಟು ಹಬ್ಬನೇ. ದೇವ್ರು ಏನಾದ್ರು ಹುಟ್ಟು ಹಬ್ಬ ಮಾಡಿ ಅಂತ ಹೇಳಿದಾರ, ನಿಮ್ಮ ಮದುವೆ ದಿನವನ್ನ ಏರ್ಪಡಿಸಿ ಅಂತ ಹೇಳಿದಾರ? ಆ ದೇವರೇ ಮನುಷ್ಯನಾಗಿ ಹುಟ್ಟಿದಾಗ ಹುಟ್ಟಹಬ್ಬ ಮಾಡಿದಾರ, ಅಥವಾ ಅವರಿಗೆ ಸತ್ತಾಗ ಕೂಡ ಹಬ್ಬವನ್ನ ಮಾಡ್ತಾ ಇದ್ದಾರೆ? ಆ ದಿವಸವನ್ನೊಂದು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿದರೆ ಸಾಕು, ದೇವರು ಮಾಡಿದ ಉಪಕಾರಗಳಿಗಾಗಿ. ಆ ರೀತಿಯಲ್ಲಿ ಜೀವಿಸಬೇಕಾಗಿದೆ. ನಮ್ಮ ಆಡಂಬರ ಜೀವನ ಮಾಡಕ್ ಹೋದ್ರೆ ಕಡೆಗೆ ನಮ್ಗೆ ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಕಾಯಿಲೆ ಕಸಗಳಿಗಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಇಲ್ಲ. ನಾನಾ ರೀತಿಯಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಕೊಳ್ಳೋದು, ದೊಡ್ಡ ದೊಡ್ಡ ಸ್ಟೈಲ್ ಬಟ್ಟೆಗಳು, ದೊಡ್ಡ ದೊಡ್ಡ ಮೊಬೈಲ್ಗಳು, ದೊಡ್ಡ ದೊಡ್ಡ ಗಾಡಿಗಳು, ನಾನಾ ರೀತಿಯಲ್ಲಿ. ಅದಂತೂ ಇನ್ನು ಹುಡುಗಿಯರ ಸ್ತ್ರೀಯರ ವಿಷಯದಲ್ಲಂತೂ ಹೇಳೋದೇ ಬೇಡ. ಇವತ್ತು ಅನೇಕ ಸ್ತ್ರೀಯರು ತಮ್ಮ ಮಕ್ಕಳನ್ನೇ ಸ್ಟೈಲ್ ಮಾಡಿ ಲೋಕದ ವಿಷಯಗಳನ್ನ ಕಳಿಸಿಕೊಟ್ಟು ಇವತ್ತು ಕೆಡಿಸುವವರಾಗಿದ್ದಾರೆ. ಅದರಲ್ಲಿ ಹೆಚ್ಚಿನ ಸೇವಕರುಗಳ ಹೆಂಡತಿಯರೇ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಮತ್ತೆ ಕಡೆಗೆ ನಮಗಿಲ್ಲ, ಅಲ್ಲಿ ಇಲ್ಲ, ಇಲ್ಲಿ ಇಲ್ಲ ಅಂತ ನಾವು ಹೋಗ್ಬಾರ್ದು. ಹಾಗೆ ಈ ರೀತಿಯಲ್ಲಿ ಕೂಡ ನಮ್ಮದೇ ತಪ್ಪಾಗ್ತದೆ. ಮತ್ತೆ ನಮಗೆ ದೇವರೊಂದಿಗೆ ನಾವು ಜೀವಿಸುವಾಗ ನಮಗೆ ಒಂದು ವೇಳೆ ಹೇಗಾದ್ರು ಕಡಿಮೆ ಬಂದರೂ ಇಸ್ರಾಯೇಲರ ಹಾಗೆ ನಾವು ಗುಣಗುಟ್ಟಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದೇನಾಗಿದೆ, ದೇವರು 2ನೇ ಶೋಧನೆಯನ್ನ ಬರಮಾಡಿದರು ಇಸ್ರಾಯೇಲರಿಗೆ. ನೋಡೋಣ ಇವರು ಏನ್ ಮಾಡ್ತಾರೆ ಅಂತೇಳಿ. ಹಾಗೆ 4 ಮತ್ತು 5ನೇ ವಚನಗಳನ್ನು ಓದಿಕೊಳ್ಳೋಣ. ವಿಮೋಚನ ಕಂಡ 16, 4, 5. ಆಗ ಯೆಹೋವನು ಮೋಶೆಗೆ, ಇಗೋ, ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು. ಇದರಿಂದ ಇವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವರೋ ಅಲ್ಲವೋ ಎಂದು ಪರೀಕ್ಷಿಸಿ ತಿಳಿಯುತ್ತೇನೆ ಎಂಬುದರ ದೇವರ ನಮಗೆ ಸ್ತೋತ್ರವಾಗಲಿ. ಆಗ ದೇವರು ಮತ್ತೆ ಮೋಶೆಗೆ ಹೇಳ್ತಾರೆ, ಅವ್ರಿಗೆ ಹೊರಗೆ ಹೋಗಿ ದುಡಿದು ಸಂಪಾದನೆ ಮಾಡ್ಲಿ, ಆದ್ರೆ ವಿಪರೀತ ಆಸೆ, ನಾಳೆ ಬೇಕು ನಾಡ್ದಿಗೂ ಬೇಕು ದೇವರು ದುಡಿಯೋದು ಬೇಡ. ಆಯಾಯ ದಿವಸಕ್ಕೆ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ದುಡಿಯಲಿ, ಇವರಲ್ಲಿ ದುರಾಸೆ ಇರಬಾರದು ಅಂತೇಳಿ. ಹಾಗೆ ಆಗ ನಮ್ಮ ಜೀವಿತ ಕೂಡ ದೇವರು ನಮ್ಮನ್ನು ನಡೆಸುವಾಗ ಇವತ್ತಿಗೆ ಸಾಕು ಅಂತೇಳಿ ನಾವು ದುಡ್ಕೊಂಡಿರ್ಬೇಕು. ಅತಿ ಆಸೆ, ಒಂದ್ ದಿವಸ ಇನ್ನು 1 ವಾರಕ್ಕೆ ಬೇಕು, 1 ತಿಂಗಳಿಗೆ ಬೇಕು, 1 ವರ್ಷಕ್ಕೆ ಬೇಕು, ಅಂದ್ರೆ ನಮ್ಮ ಮಕ್ಕಳ ಕಾಲಕ್ಕೆ ಬೇಕು ಅಂತೇಳಿ ನಾನಾ ರೀತಿ ದುರಾಸೆಗೆ ಬಿದ್ದು ಇತರರನ್ನು ಕೆಡಿಸೋದು ಲಾಭಕ್ಕಾಗಿ, ಅಥವಾ ಕೆಲಸ ಮಾಡೋರು ಸರಿಯಾಗಿ ಕೆಲಸ ಮಾಡದೆ ಬೇಕಾದಷ್ಟು ಹಣ ಸಂಪಾದನೆ ಮಾಡಲು ನೋಡ್ತಾರೆ, ಬಡ್ಡಿಗೆ ಹಣ ಕೊಡೋರು ನೋಡ್ತಾರೆ, ಕಡೆಗೆ ಇತರರನ್ನ ನಾನಾ ರೀತಿಯಲ್ಲಿ ಮೋಸ ಮಾಡೋರಾಗಿದ್ದಾರೆ, ಅಧಿಕಾರಿಗಳಿದ್ದಾರೆ ಲಂಚ ತೆಗೆಯೋರು ಆಗಿದ್ದಾರೆ. ಆ ರೀತಿಯಲ್ಲಿ ಮತ್ತೆ ದುಡಿಯೋರು ಕೂಡ ನಾನಾ ರೀತಿಯಲ್ಲಿ ನಮ್ಗೆ ನಾಳೆಗೆ ನಾಡಿದ್ದು ಬೇಕು ಅಂತೇಳಿ ನಾವು ದುಡಿಯಬಾರದು. ಆಯಾಯ ದಿವಸಕ್ಕೆ ಮಾತ್ರ ನಾವು ದುಡಿತಾ ಹೋಗಬೇಕು. ಆಗ ದೇವರು ನಮಗೆ ಎಂದಿಗೂ ನಮ್ಮನ್ನು ಕೈ ಬಿಡುವನಲ್ಲ, ಪ್ರತಿನಿತ್ಯವೂ ಆಹಾರವನ್ನ ಕೊಡುವನಾಗಿದ್ದಾನೆ. ಈಗ ಒಬ್ಬೊಬ್ರು ಅನೇಕರು ಕೂಡಿಸಿರ್ತಾರೆ, ನಾಳೆಗೆ ನಾಡಿದ್ದು ಅಂತ ಕಡೆಗೆ ಏನಾಗ್ತದೆ, ಅವರ ಜೀವ ಯಾವಾಗ ಈ ಭೂಲೋಕದಲ್ಲಿ ಅಂತ್ಯಗೊಳ್ಳುತ್ತದೆ ಅಂತ ಗೊತ್ತಿಲ್ಲ. ಕಡೆಗೆ ಅಂದ್ರೆ ಅವರ ಮಕ್ಕಳಿಗೂ ಏನಾಗ್ತದೆ ಅಂತ ಗೊತ್ತಿಲ್ಲ. ಇದು ಇವತ್ತು ನಡೀತಲೇ ಇದೆ, ಕಣ್ಣಾರೆ ನಾವು ಕಾಣ್ತಲೇ ಇದ್ದೇವೆ. ಆದುದರಿಂದ ನಾವು ಪ್ರತಿ ದಿವಸ ದೇವರು ಹೇಳಿದ ರೀತಿಯಲ್ಲಿ ತೆಗೆದುಕೊಂಡ ಸಂಬಳಕ್ಕೆ, ಸರ್ಕಾರವಾಗಲಿ ಸಂಘ ಸಂಸ್ಥೆಗಳಾಗಲಿ ಕೂಲಿಯವರೇ ಆಗಲಿ, ಸರಿಯಾಗಿ ದುಡಿದು ತಗೊಳ್ಳುವ ಸಂಬಳಕ್ಕೆ ನಾವು ದುಡಿಯಲೇ
ಬೇಕು. ಹಾಗೆ ಪ್ರತಿ ದಿವಸ ನಾವು ಕೂಡಿಸಿಡಬೇಕು, ಮಿತಿ ಮೀರಿ ಅತಿ ಆಸೆ ಇರಬಾರದು. ಇದು 1 ತಿಮೋಥಿ 6ನೇ ಅಧ್ಯಾಯ 9ರಿಂದ 10ರವರೆಗೆ ನಾವಲ್ಲಿ ನೋಡುವಾಗ, ಹಣದ ಆಸೆ ಉರುಳಿನಂತೆ ಸುಕ್ಕಿ ಬೀಳುವುದು, ಅಂತವರಲ್ಲಿ ಕ್ರೈಸ್ತ ಅಂದರೆ ದೇವರ ಮೇಲೆ ನಂಬಿಕೆ ಇಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಬ್ರಿಯ 13:5 ಕೂಡ ಇದೆ. ಬೈಬಲಲ್ಲಿ ಬಹಳ ಕಡೆಗೆ ಇದು ಬರೆಯಲ್ಪಟ್ಟಿದೆ ಅಂತ ಇದರ ಅರ್ಥ. ಹಾಗೆ 5ನೇ ವಚನ, ವಿಮೋಚನಕಾಂಡ 16:5. 6ನೇ ದಿನದಲ್ಲಿ ಮಾತ್ರ ಅವರು ತಂದದ್ದನ್ನು ಸಿದ್ಧಪಡಿಸಿಕೊಳ್ಳುವಾಗ ಅದು ಪ್ರತಿದಿನ ಕೂಡಿಸಿಕೊಂಡದಕ್ಕಿಂತಲೂ 2ರಷ್ಟು ಆಗಿರುವುದು ಎಂದು ಹೇಳಿದನು. ನೋಡಿ, ಒಂದು ವಾರದಲ್ಲಿ ಆ 7 ದಿವಸವನ್ನ ದೇವರು ಕೊಟ್ಟಿದ್ದಾರೆ, ಭಾನುವಾರದಿಂದ ಶನಿವಾರ ದಿವಸದವರೆಗೆ. ಆದರೆ 6ನೇ ದಿವಸ ಯಾವಾಗಿದೆ? ಶುಕ್ರವಾರವಾಗಿದೆ. ಹಾಗೆ ಅದೇ ರೀತಿ ಆಯಾಯ ದಿವಸಗಳಿಗೆ ಬೇಕಾಗಿದ್ದನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಾವು ಊಟಕ್ಕೆ ಕೂಡಿಸಿಕೊಳ್ಳುವುದಾದರೆ ಆ ಒಂದು ದಿವಸ, ಶನಿವಾರ ದಿವಸ ನಾವು ಕೆಲಸಕ್ಕೆ ಹೋಗಬಾರದು ಅಂತೇಳಿ, ಅದು ಸಬ್ಬತ್ ದಿವಸ ಅಂತೇಳಿ ಆದಿಕಾಂಡ 2:1-3 ಅನೇಕ ಕಡೆಗೆ ಹಳೆ ಒಡಂಬಡಿಕೆಯಲ್ಲಿ ಕೂಡ, ವಿಮೋಚನಕಾಂಡ 20:8-11, ಮತ್ತಾಯ 28:1, ಮಾರ್ಕ 16:1, ಲೋಕ 24:1, ಯೋಹನ್ನ 19:31 ಕೂಡ ನಾವು ಇದನ್ನ ನೋಡುವಾಗ 7ನೇ ದಿವಸ ನಮಗೆ ಶನಿವಾರ ಸಬ್ಬತ್ ದಿವಸ. ಆ ದಿವಸ ನಾವು ಯಾವುದೇ ಲಾಭದ ಕೆಲಸಗಳಿಗೆ ಹೋಗಬಾರದು, ಸಂಪಾದನೆ ಕೆಲಸವನ್ನ ಮಾಡಬಾರದು. 6 ದಿವಸ ದುಡಿಲಿಕ್ಕೆ ಮಾತ್ರ ನಮಗೆ ಹೇಳಿದ್ದು. ಆವಾಗ 7ನೇ ದಿವಸ ಏನ್ ಮಾಡೋಣ ಅಂತ ಒಬ್ಬೊಬ್ರು ಅಭಿಪ್ರಾಯ ಇರಬಹುದು ಅಂತ ನಮಗೆ ಬೈಬಲ್ ವಾಕ್ಯವೇ ನಮಗೆ ಪ್ರಶ್ನೆ ಮಾಡ್ತದೆ. ಅದಕ್ಕೆ ಕೂಡ ದೇವರೇ ಉತ್ತರ ಕೊಟ್ಟಿದ್ದಾರೆ. ಈ ರೀತಿ ಮಾಡುವುದಾದರೆ 6 ದಿವಸದಲ್ಲಿ ದುಡಿಯುವಾಗ 7ನೇ ದಿವಸ ಅಲ್ಲ, ಮತ್ತು ಇನ್ನು ಹೆಚ್ಚಾಗಿ ಕೂತು ನಿಮಗೆ ಆಹಾರ ಸಿಕ್ಕುವ ಹಾಗೆ, ಐಶ್ವರ್ಯ ಬರುವ ಹಾಗೆ ದೇವರು ಮಾಡ್ತಾರೆ ಅಂತ ಇದರ ಅರ್ಥವಾಗಿದೆ. ಹಾಗೆ 7ನೇ ದಿವಸ, 6 ದಿವಸ ಭಾನುವಾರದಿಂದ ಶುಕ್ರವಾರದವರೆಗೆ ಕೆಲಸ ಮಾಡಿ 7ನೇ ದಿವಸ ನಾವು ಅದಕ್ಕೆ ಹೋಗಬಾರದು, ಸಂಪಾದನೆ ಕೆಲಸ ಕೂಡ ಮಾಡಬಾರದು. ಇದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲದರಲ್ಲಿ ಬರೆದಂತ ವಿಷಯವಾಗಿದೆ. ಆಗ ಅದರ 2ರಷ್ಟು ಅಂದ್ರೆ ಶನಿವಾರ ದುಡಿಯುವುದಿಲ್ಲ ಅಲ್ಲ, ಅದರ 2ರಷ್ಟು 6 ದಿವಸದಲ್ಲಿ ದೇವರು ಒಂದಲ್ಲ ಒಂದು ರೂಪದಲ್ಲಿ ಜಾಸ್ತಿ ಕೊಡುವನಾಗಿದ್ದಾನೆ. ಅದು ಯಾವ ರೂಪದಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಇವತ್ತು ಒಬ್ಬೊಬ್ರು ಅದೇ ರೀತಿ ಸಾಕ್ಷಿಯನ್ನ ನುಡಿತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರಿಂದ ಆರಿಸಿಕೊಂಡ ನಮಗೆ, ನಾವು ದೇವರನ್ನ ಹಿಂಬಾಲಿಸುವುದಾದರೆ ಈ ರೀತಿಯಲ್ಲಿ ನಾವು ಕೂಡ ಜೀವಿಸಬೇಕು. ಇವತ್ತು ಅನೇಕರಾಗ್ಲೇ ಹೇಳಿದ ಕಡೆಗೆ ಅದು ಬೇಕು ಇದು ಬೇಕು, ಶನಿವಾರನು ಹೋಗ್ತಾರೆ, ನಾನಾ ರೀತಿಯಲ್ಲಿ ಹೋಗ್ತಾರೆ. ಕಡೆಗೆ ಅಯ್ಯೋ ಮಕ್ಕಳಿಗಿಲ್ಲ, ವಿದ್ಯಾಭ್ಯಾಸಕ್ಕಿಲ್ಲ, ಕಾಯಿಲೆ, ಕಸ, ಆಸ್ಪತ್ರೆ, ಅದು ಹೋಯ್ತು ಇದು ಹೋಯ್ತು, ಹಾಗಾಯ್ತು ಹೀಗಾಯ್ತು ಅಂತೇಳಿ ನಷ್ಟ ಬರುವುದು ಯಾಕೆ? ಶನಿವಾರ ದಿವಸ ಸಬ್ಬತ್ ದಿವಸವನ್ನ ಉಪಯೋಗಿಸದಿರುವಂತದ್ದು, ಅದನ್ನು ಕೈಗೊಳ್ಳದೆ ಇರುವಂತದ್ದು. ಇವತ್ತು ಅನೇಕ ಬೋಧಕರುಗಳು ಏನ್ ಮಾಡಿದ್ದಾರೆ? ಸಬ್ಬತ್ ದಿವಸ ಭಾನುವಾರ ಅಂತೇಳಿ ಸುಳ್ಳು ಬೋಧನೆ ಮಾಡಿ ಜನಗಳನ್ನ ಕೆಡಿಸ್ತಲೇ ಇದ್ದಾರೆ. ಈ 66 ಪುಸ್ತಕಗಳಲ್ಲಿ ಅಥವಾ ಇನ್ನೊಂದು ಬೈಬಲಲ್ಲಿ ಕೂಡ, ಅದರಲ್ಲಿ 66:12 78 ಪುಸ್ತಕಗಳಿವೆ. ಪವಿತ್ರ ಗ್ರಂಥ ಅಂತೇಳಿ ಇನ್ನೊಂದು ಬೈಬಲ್ ಇದೆ, ಪರಿಶುದ್ಧ ಬೈಬಲ್ ಅಂತೇಳಿ. ಈ ಬೈಬಲ್ಗಳಲ್ಲಿ ಭಾನುವಾರ ಸಬ್ಬತ್ ದಿವಸ ಅಂತೇಳಿ ಒಂದು ವಾಕ್ಯ ಅವರು ನನಗೆ ತೋರಿಸಿಕೊಟ್ರೆ ಖಂಡಿತವಾಗಿಯೂ ನಾನು ಅಂಥವರಲ್ಲಿ ಕ್ಷಮೆ ಕೇಳುವವನಾಗಿದ್ದೇನೆ. ಆದ್ದರಿಂದ ದಯವಿಟ್ಟು ಸುಳ್ಳು ಬೋಧಕರ ಮಾತುಗಳನ್ನು ಕೇಳಕ್ಕೆ ಹೋಗಬೇಡಿ. ನಮಗೆ ಸ್ಪಷ್ಟವಾಗಿ ದೇವರ ಮಾತು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಸಿಕ್ಕುವುದು ಶನಿವಾರ ಸಬ್ಬತ್ ದಿವಸ. ಆ ದಿವಸ ಕೆಲಸಕ್ಕೆ ಹೋಗಬಾರದು. ದೇವರು ಕಮ್ಮಿ ಮಾಡುವನು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಇವತ್ತು ಶನಿವಾರ ಮಧ್ಯಾಹ್ನದ ಮೇಲೆ ಮಕ್ಕಳಿಗೆ ರಜಾ. ಪ್ರತಿ ವಾರ ಶನಿವಾರ ಮಧ್ಯಾಹ್ನದ ಮೇಲೆ. ಈಗ ಬರ್ತಾ ಶನಿವಾರನು ಇದು ಶಾಲೆ ತರಗತಿಗಳು ನಡೀತವೆ, ಭಾನುವಾರನು ನಡೀತಾರೆ. ಆ ಸ್ಪೆಷಲ್ ಕ್ಲಾಸು, ಈ ಸ್ಪೆಷಲ್ ಕ್ಲಾಸ್ ಅಂತ ದೇವರಿಂದ ಬಂದಿದ್ದು ಶನಿವಾರ ಭಾನುವಾರ ಖಂಡಿತವಾಗಿಯೂ ಶಾಲಾ ಮಕ್ಕಳಿಗೂ ರಜೆ, ಮತ್ತೆ ಅವತ್ತು ಕೆಲಸವನ್ನು ಕೂಡ ಮಾಡಬಾರದು. ಆದರೆ ಅದು ಇವತ್ತು ಕ್ರಿಶ್ಚಿಯನ್ ರಾಷ್ಟ್ರ ಅಂದ್ರೆ ದೇವರಿಂದ ಆಯ್ಕೆಗೊಂಡವರ ರಾಷ್ಟ್ರ ಅಂತ ಬೇರೆ ಇದೆ, ಅಲ್ಲಿ ಆ ಪದ್ಧತಿ ನಡೀತಾ ಇದೆ. ಇದು ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಕಾನೂನು ಬೇರೆ ಇದೆ. ಮನುಷ್ಯರಿಗೆ ಬೇಕಾದ ಕಾನೂನನ್ನು ನಿರ್ಮಿಸಿದ್ದಾರೆ, ದೇವರ ಮಾತನ್ನು ಇಲ್ಲಿ ಕಾನೂನಾಗಿ ಪರಿವರ್ತನೆ ಮಾಡುತ್ತದೆ ಇಲ್ಲ. ಆದ್ದರಿಂದ ಇಲ್ಲಿ ಶನಿವಾರ ಮಧ್ಯಾಹ್ನದ ಮೇಲೆ ರಜಾ. ನಿಜವಾಗ್ಲೂ ಸೃಷ್ಟಿಕರ್ತನ ದೇವರ ಪರಮಾತ್ಮ ಭಗವಂತನ ಮಾತನ್ನು ನೋಡುವುದಾದರೆ ಶನಿವಾರ ಮತ್ತು ಭಾನುವಾರ ಕೆಲಸ, ವಾರದ ಕೊನೆಯ ದಿವಸ ಮತ್ತು ವಾರದ ಮೊದಲನೇ ದಿವಸ
ಕೆಲಸ ಮಾಡಬಾರದು. ಅದರಲ್ಲಿ ಕಡ್ಡಾಯವಾಗಿ ಶನಿವಾರ ದಿವಸ ಕೆಲಸ ಮಾಡಬಾರದು. ನಮ್ಮ ಸ್ವಂತ ಲಾಭದ ಕೆಲಸ, ಇನ್ನೊಬ್ಬರಿಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ ಸತ್ತ ಸಮಾಧಿ ಮಾಡಕ್ಕೆ ಹೋಗುವಂಥದ್ದು, ಒಬ್ಬರನ್ನ ಆಸ್ಪತ್ರೆಗೆ ತಗೊಂಡು ಹೋಗುವಂಥದ್ದು, ಒಬ್ಬರ ಪ್ರಾಣಿಗಳು ಬಿದ್ದು ಹೋದ್ರೆ ಅದನ್ನು ಎತ್ತಕ್ಕೆ ಹೋಗುವಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಶಾಂತಿ ಸಮಾಧಾನ ಹೇಳುವಂಥದ್ದು, ಇದೇ ಮಾಡಬೇಕಾಗಿದ್ದು ಶನಿವಾರ ದಿವಸ ಕೆಲಸ. ಸ್ವಂತ ಕೆಲಸ ಇಲ್ಲ, ಒತ್ತಿಡಿ ಸರ್ಕಾರವೇ ರಜೆ ಆಗಿರಬೇಕಾಗಿದೆ. ಆದರೆ ಭಾರತ ದೇಶದ ನಿಯಮ ತಪ್ಪಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆಯಾಯ ದಿವಸಕ್ಕೆ ಬೇಕಾಗಿದ್ದನ್ನ ನಾವು ಇವತ್ತು ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ವಿಮೋಚನಕಾಂಡ 16ನೇ ಅಧ್ಯಾಯ 6ರಿಂದ 8ರವರೆಗೆ ಓದಿಕೊಳ್ಳೋಣ. ಮೋಶೆ ಆರೋನರು ಇಸ್ರಾಯೇಲರಿಗೆ, ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದವನು ಯೆಹೋವನು ಎಂಬುದು ಸಾಯಂಕಾಲದಲ್ಲಿ ನಿಮಗೆ ಗೊತ್ತಾಗುವುದು. ಹೊತ್ತಾರೆಯಲ್ಲಿಯೂ ಆತನ ಮಹಿಮೆಯು ನಿಮಗೆ ಕಾಣಬರುವುದು. ನೀವು ಯೆಹೋವನ ಮೇಲೆ ಗುಣಗುಟ್ಟುವ ಮಾತುಗಳು ಆತನಿಗೆ ಕೇಳಿಸಿದವು. ನಿಮ್ಮ ಮೇಲೆ ನೀವು ಗುಣಗುಟ್ಟುವುದೇನು? ನಾವು ಎಷ್ಟು ಮಾತ್ರದವರು ಎಂದು ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮೋಶೆ ಆರೋನರು ಮತ್ತೆ ಇಸ್ರಾಯೇಲರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ. ನೀವು ದೇವರ ಮೇಲೆ ಯಾಕೆ ಗುಣಗುಡ್ತೀರಿ? ದೇವರು ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿ ಕರ್ಕೊಂಡು ಬರ್ಲಿಲ್ಲವೋ? ಸಾಯಂಕಾಲದಲ್ಲಿಯೂ ನಿಮಗೆ ಗೊತ್ತಾಗ್ತದೆ. ಹೊತ್ತಾರೆ ಅಂದ್ರೆ ಬೆಳಗಿನ ಜಾವದಲ್ಲಿ ಕೂಡ ದೇವರ ಮಹಿಮೆ ನಿಮಗೆ ಕಾಣ ಬರ್ತದೆ. ನೀವು ಯಾವುದಕ್ಕೂ ಗುಣಗುಟ್ಟಬೇಡಿ ಅಂತೇಳಿ ಮೋಶೆ ಆರೋನರು ಇಸ್ರಾಯೇಲರಿಗೆ ಹೇಳುತ್ತಾರೆ. ಹಾಗೆ ಒಳ್ಳೆ ಸೇವಕರಾದ್ರೆ ಏನ್ ಮಾಡ್ತಾರಪ್ಪ ಅಂತ, ದೇವರಿಂದ ಆಯ್ಕೆಗೊಂಡವರು, ದೇವರನ್ನ ತಿಳಿದವರು, ದೇವರಿಂದ ಆರಿಸಲ್ಪಟ್ಟವರಾದ್ರೆ ಖಂಡಿತವಾಗಿ ನೋಡಿ, ನಮಗೆ ಹಿಂಗೆ ದೇವರು ನಮ್ಮನ್ನು ಇಂತಹ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿದರು. ಆದ್ರಿಂದ ನಾವು ಗುಣಗುಟ್ಟಬಾರದು. ರಾತ್ರಿಯಲ್ಲಿಯೂ ಬೆಳಗಿನ ಜಾವದಲ್ಲಿಯೂ ದೇವರ ಮಹಿಮೆ ನಮಗೆ ಕಂಡು ಬರುತ್ತದೆ. ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಹೊರತು ಈ ರೀತಿ ನಮಗೆ ತಿನ್ನಕ್ಕಿಲ್ಲದಾಗ ನಾವು ದೇವರ ಮೇಲೆ ಗುಣಗುಟ್ಟಬಾರದು ಅಂತೇಳಿ ದೇವರಿಂದ ಆಯ್ಕೆ ಉಂಟಾದ ಸೇವಕರಾದ್ರೆ ವಾಕ್ಯದ ಮೂಲಕ ಜನರನ್ನ ಎಚ್ಚರಿಸುತ್ತಾರೆ ಅಂತ ಇದರ ಅರ್ಥ. 8ನೇ ವಚನ. ಮೋಶೆ, ಯೆಹೋವನು ಸಾಯಂಕಾಲದ ಹೊತ್ತಿನಲ್ಲಿ ನಿಮಗೆ ಮಾಂಸಾಹಾರವನ್ನು, ಹೊತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ಕೊಡುವನು. ನೀವು ಗುಣಗುಟ್ಟುವ ಮಾತುಗಳು ಯೆಹೋವನಿಗೆ ಕೇಳಿಸಿದವು. ಆ ಗುಣಗುಟ್ಟುವಿಕೆ ಯೆಹೋವನಿಗೆ ಹೊರತು ನಮಗಲ್ಲ. ನಾವು ಎಷ್ಟು ಮಾತ್ರದವರು ಎಂದರು. ನೋಡಿ, ನೀವು ಗುಣಗುಟ್ಟೋದು ಮಾಡೋದು ಪ್ರತಿಯೊಂದು ದೇವರಿಗೆ ಕೇಳಿದೆ. ನಿಮಗೆ ಬೇಕಾದಷ್ಟು ರೊಟ್ಟಿ ಮಾಂಸಗಳನ್ನ ದೇವರು ಕೊಡ್ತಾನೆ ಸಾಯಂಕಾಲದ ಹೊತ್ತಿನಲ್ಲಿ. ನಾವು ಎಷ್ಟು ಮಾತ್ರದವರು, ಸರ್ವ ಸೃಷ್ಟಿಕರ್ತನಾದ ದೇವರು ಅಂತ ಐಗುಪ್ತ ದೇಶದವರಿಂದ ನಮ್ಮನ್ನು ಬಿಡುಗಡೆ ಮಾಡಿಕೊಂಡು ಬಂದ್ರು. ಅಂತ ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡನ್ನಾಗಿ ನಿಲ್ಲಿಸಿ ದಾಟಿಸಿಕೊಂಡು ಬಂದ್ರು. ಹಾಗಿರುವಾಗ ನಾವು ಎಷ್ಟು ಮಾತ್ರದವರು. ದಯವಿಟ್ಟು ಗುಣಗುಟ್ಟಬೇಡಿ. ದೇವರಿಗೆ ನಾವು ಎಷ್ಟು ಮಾತ್ರದವರು. ದೇವರಿಂದ ನಾವು ದೊಡ್ಡವರಲ್ಲ. ದೇವರಿಗೆ ಪ್ರತಿಯೊಂದು ಮಾತು ಕೇಳಿಸಿದವು. ಗುಣಗುಟ್ಟುವ ಮಾತುಗಳು ಯೆಹೋವನಿಗೆ ಕೇಳಿಸಿದವು ಅಂತೇಳಿ. ನನ್ನ ಸಹೋದರ ಸಹೋದರಿ, ನಾವು ಆಡುವ ಪ್ರತಿ ಒಂದು ಮಾತು ಪರಲೋಕ ತಲುಪ್ತದೆ. ದೇವರು ಪರಲೋಕ ಅಂದ್ರೆ ಎಲ್ಲಿದೆ? ಆಕಾಶದ ಮೇಲೆ. ಈ ಆದಿಕಾಂಡ 1ನೇ ಅಧ್ಯಾಯವನ್ನು ಓದುವಾಗ ಅದನ್ನು ಸಂಪೂರ್ಣವಾಗಿ ಆ ಜ್ಞಾನ ಇದ್ದವರಾದ್ರೆ ಅವರಿಗೆ ತಿಳ್ಕೊಳ್ಬಹುದು. ಆಕಾಶದ ಮೇಲೆ ಈಗಲೂ ನೀರಿದೆ. ಆ ನೀರಿನಲ್ಲಿ ದೇವರ ಸಿಂಹಾಸನವಿದೆ, ತಂದೆ ಮಗ ಪರಿಶುದ್ಧಾತ್ಮನು. ಆದ್ರೆ ಈಗ ತಂದೆಯಾದ ದೇವರು ಮತ್ತು ಮಗನಾದ ದೇವರು ಎರಡು ಆತ್ಮವು ಆಕಾಶದ ಮೇಲೆ ಜಲರಾಶಿಯ ಮೇಲೆ ಅಲ್ಲಿ ಸಿಂಹಾಸನರೂಢನಾಗಿದ್ದಾರೆ. ದೇವರ 3ನೇ ಆತ್ಮ ಪವಿತ್ರಾತ್ಮರು ನಮ್ಮನ್ನು ಈಗ ಭೂಲೋಕದಲ್ಲಿ ನಡೆಸ್ತಾ ಇದ್ದಾರೆ. ಅದುವೇ ಪಂಚಾಶತ್ತಮ ಹಬ್ಬದ ದಿವಸ ಯೇಸು ಪುನರುತ್ಥಾನಗೊಂಡ ಮೇಲೆ 50ನೇ ದಿವಸ ಪರಲೋಕಕ್ಕೆ ಏರಿ ಹೋದರು. ಹಾಗೆ 40ನೇ ದಿವಸ ಏರಿ ಹೋದರು. ಏರಿ ಹೋಗಿ 10ನೇ ದಿವಸ ಅಂದ್ರೆ ಒಟ್ಟು 50ನೇ ದಿವಸದಲ್ಲಿ ದೇವರು ಆ ಪರಲೋಕದಿಂದ ಪವಿತ್ರಾತ್ಮರನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟರು ಎಂಬುದಾಗಿ ನಮಗೆ ಅಪೊಸ್ತಲರ ಕೃತ್ಯದಲ್ಲಿ ಸ್ಪಷ್ಟವಾಗಿ ಇದನ್ನು ನಾವು ಓದಬಹುದು. ಹಾಗೆ ಪ್ರತಿಯೊಂದು ಮಾತನ್ನು ಕೂಡ ದೇವರು ಆಳಿಸುವವರಾಗಿದ್ದಾರೆ. ಪ್ರತಿಯೊಬ್ಬರ ನಡತೆಯನ್ನು, ಕಾಲಿಡು ಹೆಜ್ಜೆಯನ್ನು ಕೂಡ ಪರಲೋಕದಿಂದ ಇಣಿಕಿ ನೋಡೋರಾಗಿದ್ದಾರೆ ಎಂಬುದಾಗಿ ನಮಗೆ ಕೀರ್ತನೆಯಲ್ಲಿ ನಾವು ಬಹಳ ಕಡೆ ಇದನ್ನು ಓದಬಹುದು. ಹೀಗೆ ರೋಮಪುರದವರಿಗೆ ಬರೆದ 8ನೇ ಅಧ್ಯಾಯ 25-26ನೇ ವಚನಗಳನ್ನು ನಾವು ಅಲ್ಲಿ ಓದುವಾಗ ಈಗ ಪವಿತ್ರಾತ್ಮರು ನಾವು ಮಾತನಾಡುವ ಮಾತು ಪ್ರತಿ ಒಂದು ವಿಚಾರಗಳನ್ನ ಪರಲೋಕಕ್ಕೆ ಆಗಾಗ ತಿಳಿಸ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ವಾಕ್ಯವಿದೆ.
ಪ್ರತಿ ಒಬ್ಬೊಬ್ಬರಿಗೂ ಒಂದೊಂದು ದೂತರನ್ನ ಬಿಟ್ಟಿದ್ದಾರೆ ದೇವರು ಅಂತೇಳಿ ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಅವರವರ ನಡೆ ನುಡಿ ಕ್ರಿಯೆ ಏನು ಎಂಬುದನ್ನ ಆಗಾಗ ಏನಾಗ್ತದೆ ಪರಲೋಕಕ್ಕೆ ಇದು ವರದಿ ಹೋಗ್ತಾ ಇರುತ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನಾವು ಆಡುವ ಮಾತು, ಇಡುವ ಹೆಜ್ಜೆ, ಮನಸ್ಸು, ಹೃದಯ, ಕೊಡೋದು ತಗೊಳ್ಳೋದು ಪ್ರತಿ ಒಂದು ಆಗಾಗ ಪರಲೋಕದಲ್ಲಿ ನಮ್ಮದು ಎಲ್ಲವೂ ಅಲ್ಲಿ ಪ್ರಿಂಟ್ ಆಗಿರ್ತದೆ, ಮುದ್ರಿಸಲ್ಪಡುತ್ತದೆ. ಇದು ಮತ್ತಾಯನ ಸುವಾರ್ತೆಯಲ್ಲಿ ಕೂಡ 12ನೇ ಅಧ್ಯಾಯ 36ನೇ ವಾಕ್ಯ ನಾವಲ್ಲಿ ಓದುವಾಗ ಪ್ರತಿ ಒಂದು ಮಾತಿಗೂ ನ್ಯಾಯ ವಿಚಾರಣೆ ಇದೆ ಎಂಬುದಾಗಿ ನಾವು ಇದನ್ನ ಓದಿಕೊಳ್ಳಬಹುದು. ಯೇಸುಸ್ವಾಮಿ ಮಾತನ್ನು ಕೂಡ ನಮಗೆ ತಿಳಿಪಡಿಸಿದ್ದಾರೆ. ಆದ್ರಿಂದ ನಮಗೆ ಊಟಕ್ಕೆ ಇಲ್ಲ ಅಂತೇಳಿ ಖಂಡಿತವಾಗಿ ನಾವು ಗುಣಗುಟ್ಟಬಾರದು. ದೇವರಿಂದಲೂ ನಮಗೆ ಇದು ಶೋಧನೆ ಬರುವಂತದ್ದು. ಇರುವಾಗ ನಾವು ಸಾಧಾರಣವಾಗಿ ತಿಂದುಕೊಂಡು ಆಗ್ಲೇ ಹೇಳಿದಾಗೆ ಒಂದು ನಿಯಮಿತವಾಗಿ ಜೀವನ ಸಾಗಿಸಬೇಕು, ಇಲ್ಲದಾಗ ಗುಣಗುಟ್ಟಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. 9 ಮತ್ತು 10ನೇ ವಚನ. ಮತ್ತು ಮೋಶೆಯು ಆರೋನನಿಗೆ, ನೀನು ಇಸ್ರಾಯೇಲರ ಸಮೂಹಗಳ ಬಳಿಗೆ ಹೋಗಿ ಅವರಿಗೆ, ಯೆಹೋವನು ನಿಮ್ಮ ಗುಣಗುಟ್ಟಿಕೆಯನ್ನು ಕೇಳಿದವನಾದ್ದರಿಂದ ನೀವೆಲ್ಲರೂ ಆತನ ಸನ್ನಿಧಿಗೆ ಕೂಡ ಬರಬೇಕೆಂದು ಆಜ್ಞಾಪಿಸು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೇನ್ ಮಾಡ್ತಾರೆ ಅವರಿಗೆ ಅಲ್ಲಿ ಬುದ್ಧಿವಾದ ಹೇಳಕ್ಕೆ? ಈ ಮೋಶೆ ಆರೋನಿಗೆ ಹೇಳ್ತಾನೆ, ನೀ ಎಲ್ಲರವರನ್ನ ಅಲ್ಲಿ ಒಂದುಗೂಡ್ಬೇಕು, ಸಭೆ ಸೇರಿಸ್ಬೇಕು, ಅವ್ರ ಹತ್ರ ಮಾತಾಡಬೇಕು ಅಂತ. ಇದರ ಅರ್ಥ ಏನಪ್ಪ ಅಂತ, ಹಾಗೆ ಯಾರಾದರೂ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟವರಿದ್ದರೆ ಸಭೆಯೊಳಗೆ ಅವರನ್ನು ಸಭೆ ಸೇರಿಸಿ ಅವರಿಗೆ ಬುದ್ಧಿವಾದ ಹೇಳಬೇಕು, ದೇವರ ವಿಷಯವನ್ನ ತಿಳಿಸ್ಕೊಡ್ಬೇಕು, ಮತ್ತೆ ಮತ್ತೆ ಅವರನ್ನು ಎಚ್ಚರಿಸ್ತಲೇ ಇರಬೇಕು ಅಂತ ಇದರ ಅರ್ಥವಾಗಿದೆ. ಒಂದು ಮನೆ ಆಗ್ಲಿ, ಒಂದು ಸಭೆ ಆಗಲಿ, ಏನೇ ಆಗ್ಲಿ ಆಗಾಗ ಅವರನ್ನು ಬಹಳ ಎಚ್ಚರಿಕೆ ಕೊಡಬೇಕು. ಇವತ್ತು ಶಾಲೆಗಳಲ್ಲಿ ಉಪಾಧ್ಯಾಯರು ಯಾವ ರೀತಿ ಮಕ್ಕಳಿಗೆ ಆಗಾಗ ಎಚ್ಚರಿಸ್ತಾ ಹೋಗ್ತಾರೋ, ಒಂದು ಒಳ್ಳೆ ತಂದೆ ತಾಯಿ ಆದರೆ ಮಕ್ಕಳಿಗೂ ಕೂಡ ಯಾವ ರೀತಿ ಬುದ್ಧಿವಾದವನ್ನು ಹೇಳಿಕೊಂಡು ಗಂಡು ಮಕ್ಕಳು ಹೇಗೆ ಜೀವಿಸ್ಬೇಕು, ಹೆಣ್ಣು ಮಕ್ಕಳು ಹೇಗೆ ಜೀವಿಸ್ಬೇಕು, ಇಲ್ಲಾಂದ್ರೆ ಯಾವ ರೀತಿ ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ಯಾಕೆ ಬಂದಿದೆ ಎಂಬುದನ್ನು ವಿವರಿಸಿ ಕೊಡುವವರಾಗಿದ್ದಾರೆ. ಅದೇ ರೀತಿಯ ಹಾಗೆ ಗುಣಗುಟ್ಟಿದಾಗ ಅಂಥವ್ರನ್ನು ಕೂಡ ಒಳ್ಳೆ ಸೇವಕರಾದರೆ ಏನ್ ಮಾಡ್ತಾರೆ, ಸಭೆ ಸೇರಿಸಿ ಈ ರೀತಿ ಮಾಡಬಾರ್ದು ಅಂತ ದೇವರ ವಾಕ್ಯವನ್ನೇ ತಿಳಿಸಿಕೊಡೋರಾಗಿದ್ದಾರೆ. ಈ ಲೋಕದ ಸೇವಕರುಗಳು ಆದ್ರೆ ಆಗ್ಲೇ ಹೇಳಿದಾಗೆ ಡ್ಯಾನ್ಸು, ಈಟ್ರಿ, ಆ ಬೊಂಬೆ, ಈ ಬೆಲೂನು, ದೇವಾಲಯದಲ್ಲಿ ಅದು ಉದ್ಘಾಟನೆ ಇದು ಉದ್ಘಾಟನೆ ತಿಳಿದು ಅಲ್ಲಿ ಭರತನಾಟ್ಯ ಮಾಡೋದು, ಅವರಿಗೆ ಹೂಮಾಲೆ ಹಾಕುವಂಥದ್ದು, ಸನ್ಮಾನ ಮಾಡುವಂಥದ್ದು, ಇದು ಎಲ್ಲ ಖಂಡಿತವಾಗಿ ದೇವರಿಗೆ ವಿರುದ್ಧವಾದ ಕೆಲಸವಾಗಿದೆ. 10ನೇ ವಚನ. ಆರೋನನು ಇಸ್ರಾಯೇಲರ ಸಮೂಹಕ್ಕೆಲ್ಲ ಈ ಮಾತುಗಳನ್ನು ತಿಳಿಸುತ್ತಿರುವಾಗ ಅವರು ಅರಣ್ಯದ ಕಡೆಗೆ ನೋಡಲಾಗಿ ಮೇಘದಲ್ಲಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ನೋಡಿ, ಈ ಮಾತುಗಳನ್ನೆಲ್ಲ ಆರೋನನು ಏನ್ ಮಾಡಿದ್ರು, ಇಸ್ರಾಯೇಲರಿಗೆ ಎಲ್ಲವನ್ನ ದೇವರ ವಿಷಯವನ್ನ ಹೀಗೆ ಮಾಡಬೇಕು ಈ ರೀತಿಯಲ್ಲಿ ಬುದ್ಧಿವಾದ ಹೇಳುವಾಗ ದೇವರಲ್ಲಿ ಏನಾಯ್ತು, ದೇವರು ನೋಡಲಾಗಿ ಮೇಘದಲ್ಲಿ ಯೆಹೋವನ ತೇಜಸ್ಸು, ದೇವರ ಒಂದು ತೇಜಸ್ಸು ಅಂದ್ರೆ ಒಂದು ಗುರುತು ಆಕಾಶದಲ್ಲಿ ಕಾಣಿಸಿಕೊಂಡಿತು. ಯಾರಿಗೆ? ಆರೋನನಿಗೆ. ಹಾಗೆ ಇವತ್ತು ನಾವು ಕೂಡ ಒಳ್ಳೆಯದನ್ನ ಹೇಳುವಾಗ, ನಡೆಸುವಾಗ, ಬುದ್ಧಿವಾದ ಹೇಳುವಾಗ, ಸತ್ಯ ಸುವಾರ್ತೆಯನ್ನು ಸಾರಿದಾಗ ದೇವರು ಪರಲೋಕದ ನಮ್ಮನ್ನು ಕೂಡ ನೋಡೋರಾಗಿದ್ದಾರೆ ಅಂತ ಇದರ ಅರ್ಥ. ದೇವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಆಗ್ಲೇ ಹೇಳಿದ್ದು, ಮಾಡುವ ಪ್ರತಿ ಒಂದು ಮಾತಿಗೂ ತೀರ್ಪಿದೆ. ಯೆಹೋವನು ಪರಲೋಕದಲ್ಲಿ ಆಕಾಶದ ಮೇಲೆ ಸಿಂಹಾಸನ ರೂಢನಾಗಿರುವುದು ಯಾಕೆ? ಆಕಾಶವನ್ನ ಇಡೀ ಪಾತಾಳದಿಂದ ಪರಲೋಕದವರೆಗೆ ಇದ್ದಂತ ನೀರಿನ ಮಧ್ಯದಲ್ಲಿ ಆಕಾಶವನ್ನ ಉಂಟು ಮಾಡಿ, ಆಕಾಶದ ಕೆಳಗಿರುವ ನೀರನ್ನ ತಗೊಂಡೋಗಿ ಸಮುದ್ರ ಮಾಡಿ ಮನುಷ್ಯರಿಗೆ ಜೀವಿಸಲು ಅನುವು ಮಾಡಿಕೊಟ್ಟು ಆ ನೀರನ್ನು ವಿಂಗಡಿಸಿದಾಗ ಆಕಾಶದ ಮೇಲೆ ಈಗ ಏನಿದೆ, ಈಗಲೂ ನೀರಿದೆ. ಯಾಕೆ? ಅದು ದೇವರ ಸಿಂಹಾಸನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ನಮಗೆ ಬೈಬಲ್ ಅಲ್ಲಿ ತಿಳಿಸ್ತದೆ. ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಕೂಡ ಇದನ್ನು ನಾವು ಓಡ್ಬೋದು. ಮಹಾವಿಷ್ಣು ಜಲರಾಶಿಯ ಮೇಲೆ ಅಸೀನ ರೂಢನಾಗಿದ್ದಾನೆ, ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮನೆಂಬುದಾಗಿ ನಾವು ನಮ್ಮ ವೇದಗಳಲ್ಲಿ ಪುರಾಣಗಳಲ್ಲಿ ಕೂಡ ನಾವು ಓದಿಕೊಳ್ಳಬಹುದು. ಮಹಾಭಾರತದಲ್ಲಿ ಕೂಡ ಇದನ್ನು ನಾವು ಓದಿಕೊಳ್ಳೋದ್ರೆ ಭಗವದ್ಗೀತೆಯಲ್ಲಿ ಕೂಡ ಈ ವಚನಗಳು ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸತ್ಯ ಹೇಳುವಾಗ ಮಾಡುವಾಗ ಅಂಥವರನ್ನು ಕೂಡ ಆ ಸಮಯದಲ್ಲಿ ಕೂಡ ದೇವರು ಇಣಿಕಿ ನೋಡವನಾಗಿದ್ದಾನೆ.
ಒಂದು ವೇಳೆ ಸುಳ್ಳು ಹೇಳಿ ಜನಗಳನ್ನ ನಾನಾ ರೀತಿ ಹಾದಿ ತಪ್ಪಿಸುವುದಾದರೆ ಅದನ್ನು ಕೂಡ ದೇವರು ಕೇಳಿಸುವವನಾಗಿದ್ದಾನೆ. ಧರ್ಮೋಪದೇಶಕಾಂಡ 4:2-12-32, ಪ್ರಕಟಣೆ 22:18-19 ಓದುವಾಗ ಸುಳ್ಳು ಹೇಳಿ ಜನಗಳನ್ನ ಹಾದಿ ತಪ್ಪಿಸಿದರೆ ಅಂಥವರಿಗೆ ಈ ಸತ್ಯವೇದದಲ್ಲಿ ಅಂದರೆ ಒಟ್ಟು ಬೈಬಲಲ್ಲಿ ಬರೆದಿರುವ ಎಲ್ಲ ಶಾಪಗಳು ಅವರ ಮೇಲೆ ಬರುತ್ತವೆ. ಜ್ಞಾನೋಕ್ತಿ 36ರಲ್ಲಿ ಓದುವಾಗ ಜ್ಞಾನಿ ಸೊಲೊಮೋನನ ಮುಖಾಂತರ ತಿಳಿಸಿದ್ದಾರೆ, ದೇವರು ಅವರು ಜೀವಿತ ಕಾಲದಲ್ಲಿ ಸುಳ್ಳು ಬೋಧನೆ ಮಾಡಿ ಜನಗಳನ್ನ ತಪ್ಪಾದ ಮಾರ್ಗಕ್ಕೆ ನಡೆಸಿದರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಅಂತ ಒಂದು. ಎರಡನೇದಾಗಿ ನೋಡಿ, ವಿಮೋಚನಕಾಂಡ 20:5-34-7 ಮತ್ತು ಇನ್ನು ಅರಣ್ಯಕಾಂಡದಲ್ಲಿ ಕೂಡ ಇದೆ, ಯೆರೆಮೀಯನ ಪುಸ್ತಕದಲ್ಲಿ ಕೂಡ ಇದೆ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ನೋಡಿ, ಅಪ್ಪ ಮಾಡಿದಂತ ಪಾಪ ಅಲ್ಲಿ ಮಕ್ಕಳ ಮೇಲೆ ಬರುವಂತ ಅವಶ್ಯಕತೆ ಕೂಡ ಇದೆ. ಕೀರ್ತನೆ 109ರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ, ತಾಯಿಗಳು ಮಕ್ಕಳನ್ನು ಹಾದಿ ತಪ್ಪಿಸಿದರೆ ಆ ಪಾಪ ಎಂದಿಗೂ ಅಳಿಯೋದಿಲ್ಲ ಎಂಬುದಾಗಿ. ಆಗ ಮಕ್ಕಳೊಂದು ಭವಿಷ್ಯತ್ತು ಆಗದಕ್ಕೆ ಕಾರಣ ಏನು? ತಂದೆ ತಾಯಿಗಳ ಈ ನಡತೆಯಾಗಿದೆ. ಅದುವೇ ನೋಡಿ ಈ ವಚನದಲ್ಲಿ ಏನಾಗಿದೆ, 10ನೇ ವಚನ, ವಿಮೋಚನಕಾಂಡ 16:10. ಈ ಮಾತುಗಳನ್ನು ತಿಳಿಸ್ತಿರುವಾಗ ಅವರು ಅರಣ್ಯದ ಕಡೆಗೆ ನೋಡಲಾಗಿ ಮೇಘದಲ್ಲಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇಸ್ರಾಯೇಲರನ್ನ ಕಾನಾನ್ ದೇಶಕ್ಕೆ ನಡೆಸ್ತಾ ಇರುವಾಗ ಮೋಶೆ ಆರೋನರು ಅವರನ್ನ ಹೇಳಿದಾಗ ಅರಣ್ಯದಲ್ಲಿ ಕಡೆಗೆ ಮೇಲೆ ನೋಡುವಾಗ ಆಕಾಶದಿಂದ ಕೆಳಗಡೆ ಅಲ್ಲಿ ದೇವರ ತೇಜಸ್ಸು ಮೋಶೆ ಆರೋನನಿಗೆ ಕಾಣಿಸಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಪ್ರತಿ ಒಂದನ್ನ ದೇವರು ಅಲ್ಲಿ ಕೂತ್ಕೊಂಡು ನೋಡೋರಾಗಿದ್ದಾರೆ. ರೋಮ 8:25-26 ಪ್ರಕಾರ ನಾವು ಓದುವಾಗ ಇಲ್ಲಿಂದ ಪ್ರತಿಯೊಂದು ಪವಿತ್ರಾತ್ಮರು ವರದಿ ಮಾಡೋರಾಗಿದ್ದಾರೆ ಎಂಬುದಾಗಿ ಕೂಡ ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 11-12ನೇ ವಚನ, ವಿಮೋಚನಕಾಂಡ 16:11-12. ಯೆಹೋವನು ಮೋಶೆ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ಇಸ್ರಾಯೇಲರ ಗುಣಗುಟ್ಟಿಕೆಯು ನನಗೆ ಕೇಳಿಸಿತು. ನೀನು ಅವರಿಗೆ ಸಾಯಂಕಾಲದಲ್ಲಿ ಮಾಂಸವನ್ನು ಹೊತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಇದರಿಂದ ನಾನು ನಿಮ್ಮ ದೇವರಾದ ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದೆಂದು ಹೇಳಬೇಕು ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತೆ ಅಲ್ಲಿ ಮೋಶೆಗೆ ಏನ್ ಹೇಳ್ತಾರೆ, ನೀವು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುವುದು ಬೇಡ ಅಂತ ನೀವು ಇಸ್ರಾಯೇಲರಿಗೆ ಹೇಳು. ಸಾಯಂಕಾಲ ಮಾಂಸ, ಬೆಳಿಗ್ಗೆ ರೊಟ್ಟಿಯನ್ನು ಕೂಡ ನೀವು ತಿನ್ನುವಿರಿ. ಗುಣಗುಟ್ಟೋದು ಬೇಡ. ನಾನು ಖಂಡಿತವಾಗಿ ಅವರಿಗೆ ಮಾಂಸ, ರೊಟ್ಟಿಯನ್ನು ಹೊಟ್ಟೆ ತುಂಬ ತಿನ್ಲಿಕ್ಕೆ ಕೊಡ್ತೇನೆ. ಅವರು ಗುಣಗುಟ್ಟೋದು ಬೇಡ ಅಂತ ಹೇಳು ಅಂತೇಳಿ ದೇವರು ನೋಡಿ ಅಲ್ಲಿ ಶಾಂತಿ ಸಮಾಧಾನವನ್ನ ತಂದುಕೊಳ್ಳುವವರಾಗಿದ್ದಾರೆ. ನೋಡಿ, ಇಸ್ರಾಯೇಲರು ಅಷ್ಟು ಗುಣಗುಟ್ಟಿದ್ರು, ಮಾಡಿದ್ರು, ಕಠಿಣವಾಗಿ ಮಾತನಾಡಿದ್ರು ಕೂಡ ದೇವರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಸಮಾಧಾನವನ್ನ ತಕೊಂಡು ನೀನು ಹೋಗಿ ಅವರಿಗೆ ಹೇಳು ಅಂತೇಳಿ. ಹಾಗೆ ಇದರರ್ಥ ದೇವರು ನಮ್ಮನ್ನು ಆರಿಸಿಕೊಂಡವರು. ನಾವು ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಕಠಿಣವಾಗಿ ಮಾತಾಡಿದ್ರು ಕೂಡ, ಗುಣಗುಟ್ಟಿದ್ರು, ದೇವರು ಬಹಳಷ್ಟು ಸಮಯ ನಮ್ಮನ್ನು ಶಾಂತಿ ಸಮಾಧಾನದಿಂದ ನಡೆಸುವವನಾಗಿದ್ದಾನೆ. ಅದಕ್ಕೆ ಹೇಳಿದ್ದು, ನನ್ನ ಪ್ರವಾದಿಗಳನ್ನು ಮತ್ತು ಸಾಕ್ಷಿಗಳನ್ನು ಅವರಿಗೆ ಸಮಯಾವಕಾಶ ಕೊಡದೆ, ಕಾಲಾವಕಾಶ ಕೊಡದೆ ನಿನ್ನ ಬಳಿಗೆ ನಾನು ಕಳಿಸುತ್ತಾ ಬಂದೆ. ಅವರು ನುಡಿದಿದ್ದು ನನ್ನ ಮಾತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬಹಳ ಕಡೆಗೆ ನಾವು ನೋಡಿದ್ದೇವೆ. ಹೊಸ ಪ್ರವಾದಿಗಳ ಮೂಲಕವೂ ಕೂಡ ತಿಳಿಸೋದನ್ನು ನಾವು ಬಹಳಷ್ಟು ಕಡೆಗೆ ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಸ್ವತಃ ಯೇಸುಸ್ವಾಮಿ ಮತ್ತು ಸಾಕ್ಷಿಗಳ ಮುಖಾಂತರವೂ ಕೂಡ ನಮಗೆ ಬುದ್ಧಿವಾದವನ್ನು ಹೇಳಿದ್ದು ಇವತ್ತು ಸತ್ಯವೇದದಲ್ಲಿ ಇರುವಂತ ಪ್ರತಿ ಒಂದು ವಾಕ್ಯಗಳು ಅದುವೇ ಆಗಿದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇವತ್ತು ಮತ್ತು ದೇವರು ನಮ್ಮ ಬಗ್ಗೆ ಬಹಳ ಶಾಂತಿ ಸಮಾಧಾನದಲ್ಲಿ ಇರುವವನಾಗಿದ್ದಾನೆ ಮತ್ತು ಕೊಡುವವನಾಗಿದ್ದಾನೆ. ಆದರೆ ಯಾವಾಗಲೂ ಶಾಂತಿ ಸಮಾಧಾನ ಇರುವುದಿಲ್ಲ. ದೇವರಿಗೊಂದು ಸಮಯವಿದೆ. ತಿಳಿಸ್ತಾರೆ ದೇವರು ಆದುಕೊಂಡವರನ್ನ, ಆದುಕೊಂಡ ಸೇವಕರುಗಳನ್ನ ಈ ವಿಶ್ವಾಸಿಗಳ ಬಳಿಗೆ, ಜನರ ಬಳಿಗೆ ಕಳಿಸ್ತಾರೆ, ತಿಳಿಸ್ತಾರೆ. ಒಂದು ವೇಳೆ ಮಾತು ಕೇಳದೆ ಹೋದ್ರೆ ಕಡೆಗೆ ಸಮಯಾವಕಾಶ ಮುಗಿದು ಹೋಯಿತು, ಎತ್ತಿದ ಕೈ ಇಳಿಯದು ಅಂತ ದೇವರ ಒಂದು ಮಾತಿದೆ. ಕಡೆಗೆ ಖಂಡಿತವಾಗಿಯೂ ದೇವರು ಸಮಾಧಾನಗೊಳ್ಳುವುದಿಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ದೇವರನ್ನು ಸಮಾಧಾನಗೊಳಿಸ್ಲಿಕ್ಕೆ ಆಗುವುದೂ ಇಲ್ಲ. ಯೆರೆಮೀಯನ ಗ್ರಂಥದಲ್ಲಿ ಏನಿದೆ ಅಂದ್ರೆ, ಯೆರೆಮೀಯನಿಗೆ ಹೇಳಿದ್ದಾರೆ ದೇವರು, ನೀನು ಇಸ್ರಾಯೇಲರಿಗಾಗಿ ಇನ್ನು ಮುಂದೆ ನನಗಾಗಿ ಅವರಿಗಾಗಿ ನನ್ನಲ್ಲಿ ನೀನು ಪ್ರಾರ್ಥಿಸಬೇಡ, ಅವರನ್ನು ಸಂಹಾರ ಮಾಡಿ
ಮಾಡ್ತೇನೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಅದುವೇ ನೋಡಿ, ಇವತ್ತು ದೇವರು ಆದುಕೊಂಡ ಇಡೀ ಪ್ರಪಂಚದಲ್ಲಿ ದೇವರ ಜನಗಳಿಗೆ ಒಂದು ಸ್ಥಳವಾಗಿದೆ ಇವತ್ತು ಇಸ್ರಾಯೇಲ್. ಅಲ್ಲಿ ಕೂಡ ಆಗಾಗ ಗಲಾಟೆಗಳು, ಬಾಂಬ್ಗಳು ನಾಶವಾಗುವುದು ಕಾರಣ ಏನು? ಅಲ್ಲಿ ಇಸ್ರೇಲರು ಕೂಡ ಇವತ್ತು ತಪ್ಪಿ ಹೋಗ್ತಾ ಇದ್ದಾರೆ. ಜನರಿಗೆ ದೇವರಿಗೆ ವಿರುದ್ಧವಾಗಿ ಆ ದೇಶವನ್ನು ಪುಟ್ಟ ಸಂಖ್ಯೆಯೇನೇನೋ ಅಲ್ಲಿ ಹೆದರಬೇಡ ಎಂಬುದಾಗಿ ಲೂಕನ ಸುವಾರ್ತೆಯಲ್ಲಿ ಕೂಡ ಚಿಕ್ಕ ಮಂದಿ ಭಯಪಡಬೇಡ ಎಂಬುದಾಗಿ ಹೇಳಿದ್ದಾರೆ. ಅದುವೇ ಇವತ್ತು ಇಸ್ರೇಲ್ ದೇಶವಾಗಿದೆ. ಅಲ್ಲಿ ತಪ್ಪಿ ಹೋದಾಗ ಅಲ್ಲಿ ಕೂಡ ನಾನಾ ತರದ ಯುದ್ಧಗಳು, ಕಷ್ಟ, ಸಂಕಟ, ದುಃಖಗಳು ನಾಶವಾಗುವುದನ್ನು ನಾವು ಕಾಣಬಹುದು. ಕಾರಣ ದೇವರ ವಾಕ್ಯಕ್ಕೆ ಇವತ್ತು ದೇವರು ಅವರಿಗಾಗಿ ಕೊಟ್ಟಂತ ದೇಶದಲ್ಲಿ ತಪ್ಪು ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡು ನಡೆಸುವಾಗ ನಾವು ಮತ್ತು ದೇವರ ವಾಕ್ಯಗಳು ನಮ್ಮ ಕಿವಿಗೆ ಸತ್ಯವಾಕ್ಯಗಳು ಬೀಳುವಾಗ ಅದರಿಂದ ನಾವು ಮೀರಿ ಹೋದಾಗ ಖಂಡಿತವಾಗಿಯೂ ಏನಾಗ್ತದೆ, ನಾವು ದೇವರಿಂದ ಶಿಕ್ಷೆಯನ್ನು ಅನುಭವಿಸ್ತೇವೆ. ದೇವರು ಶಾಂತಿ ಸಮಾಧಾನದವರು ಹೌದು. ನೋಡಿ, ಯೆಶಾಯ 9:6 ನೋಡುವಾಗ ದೇವರಿಗೆ ಒಂದು ಹೆಸರಿದೆ. ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭುವು, ನಿತ್ಯಾನದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಾಂತಿ ಇದೆ, ಸಮಾಧಾನ ಇದೆ, ಎಲ್ಲವೂ ಇದೆ. ಸಮಯ ಮೀರಿ ಹೋದ್ರೆ, ಗರ್ವ ಅಹಂಕಾರದಲ್ಲಿ ನಡೆಯುತ್ತಾ ಹೋದ್ರೆ ಅಲ್ಲಿ ಖಂಡಿತವಾಗಿ 100% ಖಂಡಿತವಾಗಿ ಸೈತಾನ ಮೂಲಕ ದೇವರು ಪೆಟ್ಟನ್ನು ಕೊಡಿಸುತ್ತಾನೆ. ಅದೇ ಇವತ್ತು ಅನೇಕ ಸೇವಕರುಗಳಾಗ್ಬೋದು, ವಿಶ್ವಾಸಿಗಳಾಗ್ಬೋದು, ಯಾರೇ ಇರ್ಬೋದು, ಇವತ್ತು ಬ್ರಾಹ್ಮಣರು ಅಂತ ಹೇಳೋರು ಇರ್ಬೋದು, ಮಠಾಧೀಶ್ವರು ಅಂತ ಹೇಳೋರು ಇರ್ಬೋದು, ಯಾರೇ ಇರ್ಬೋದು, ಯಾವ ಸ್ವಾಮೀಜಿಗಳು ಕೂಡ ಇರ್ಬೋದು, ನಾನಾ ರೀತಿ ಸುಳ್ಳು, ದಗ, ಮೋಸ ಮಾಡಿಕೊಂಡು ದೇವರ ವಿಷಯವನ್ನ ತಪ್ಪು ಹೇಳಿಕೊಂಡು ಹಣ ಸಂಪಾದನೆಯವರ ಅಂಧಕಾರದ ಐಶ್ವರ್ಯಮ ಮಾಡಿಕೊಂಡು ಇವತ್ತು ಯಾರು ಜೀವಿಸ್ತಾ ಇದ್ದಾರೆ ಅವರು ಶಿಕ್ಷೆಗೆ ಒಳಗಾಗುವುದು ಇದೇ ಕಾರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರು ನಮ್ಮನ್ನು ಬಹಳ ಕಷ್ಟ, ಸಂಕಟ, ನಮ್ಮ ಹಿರಿಯರ ಮೂಲಕವೋ ನಮ್ಮ ಮೂಲಕವೋ ಬಂದು ಹೋದ ಅಪರಾಧಗಳನ್ನು ಕ್ಷಮಿಸಿದ ಮೇಲೆ ದೇವರ ಮಾತನ್ನು ಕೇಳದ ಹೋದರೆ, ಒಂದೊಂದ್ಸಲ ಗುಣಗುಟ್ಟಿದರೆ ಖಂಡಿತವಾಗಿಯೂ ದೇವರಿಗೆ ನಮ್ಮ ಮೇಲೆ ಬಹಳ ಬೇಸರ ಉಂಟಾಗುವಂತ ಒಂದು ಸಮಯವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಸಂದೇಶವನ್ನು ಕೂಡ ನನ್ನ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದನ್ನು ಸರಿಯಾಗಿ ಅವರು ಅರ್ಥ ಮಾಡಿಕೊಂಡು ತಿಳಿದುಕೊಂಡು ಜೀವಿಸಲು ಅವರಿಗೆ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ, ಸಮಯ ಅವಕಾಶವನ್ನು ಕೂಡ ಒದಗಿಸಿಕೊಡಿರಿ. ಅವರ ಮಕ್ಕಳಿಗೂ ಅವರು ಚೆನ್ನಾಗಿ ಇದನ್ನು ತಿಳಿಸಲಿ, ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ